ಅವ್ರನ್ನೆಲ್ಲ ಯಾಕೆ ಮಾತಾಡಿಸ್ಬೇಕು? ಮಾತಾಡಿಸ್ಬಾರ್ದು. ನಾವು ಮಾತಾಡಿಸ್ದಂಗಿರೋದು ಯಪ್ಪ ಮಾತಾಡ್ಸೋದು ಅವ್ರನ್ನೆಲ್ಲನು. ಹ್ಞೂ. ಈಗೆಲ್ಲ ಜಯಮ್ಮ ಶಾಂತಮ್ಮ ಎಲ್ಲವಳು ಬೇಕಾಗ್ಯಾರು ಈಗ. ಏನು ಈಗ ನನ್ನ ಗಂಡನ ಎಲ್ಲರೂ ಮಾತಾಡಿಸ್ತಾರೆ. ಯಾಕೆ ಮಾತಾಡಿಸ್ಬೇಕು ಅವರೆಲ್ಲನ? ನನ್ನ ಗಂಡನ ಮಾತಾಡಿಸ್ಬಾರ್ದು. ಓ, ಈಗೆಲ್ಲ ಅತ್ತೆರೆಲ್ಲ ಈಗ ಮಾತಾಡಿಸ್ತಾರ? ಹ ಹ ಹ ಹ. ಯಾಕೆ ಮಾತಾಡ್ಸೋದು ಕೇಳ್ತೀನಿ. ಈಗ ಯಾಕಪ್ಪ ಅಳಿಯನ್ನ ಅತ್ತೆರು ಅಷ್ಟೊಂದು ನೆಕ್ಕಾಡಾರು ಅಂತ ಕೇಳ್ತೀನಿ. ಬಿಡಲ್ಲ. ಆಹಾ ಹಾ ಹಾ ಹಾ. ಈಗ ಎಲ್ಲರನ್ನೂ ಮಾತಾಡಿಸ್ತಾ ನೀವು ಸೋಂದ್ರಪ್ಪ. ಬಾ. ಏನು ಅತ್ತೆರೆಲ್ಲ ಯಾಕೆ ಕೊಟ್ರು ನಿನಗೆ? ಹಾಂ, ಅತ್ತೆರೆಲ್ಲ ಎಲ್ಲ ಚೆನ್ನಾಗಿ ಮಾತಾಡಿಸ್ತಿದ್ರಲ್ಲಪ್ಪ. ಯಾಕೆ ಕೊಟ್ರು? ಅತ್ತೆರ್ತಾಗೆಲ್ಲ ಮಾತಾಡ್ಕೊಂಬಂದೆ. ಸೋದರ ಅತ್ತೆರೆಲ್ಲ ಯಾಕೆ ಕೊಟ್ರಪ್ಪ ಮಾರಯ್ಯ? ಯಾಕೆ ಕೊಡ್ತಾರೆ? ಸುಮ್ಮನೆ ಮಾತಾಡಿಸ್ದೆ ನಾನೇನೆ. ಎಷ್ಟು ದಿವಸ ಅಂತ ಹಂಗಿರೋನಮ್ಮ, ನಾನು ಈ ನಡುವೆ ಮಾತಾಡಿಸ್ತೀನಿ. ಅವರೆಲ್ಲ ಮಾತಾಡಿಸ್ತಾರೆ. ನಮ್ಮ ಇರ್ಬೋದು, ಚಂದ್ರಮಾಮನಾಗಿರ್ಬೋದು, ನಮ್ಮ ಅತ್ತೆ ಶಾಂತತ್ತೆ, ಜಯತ್ತೆ ಎಲ್ಲರನ್ನೂ ಮಾತಾಡಿಸ್ತೀನಿ. ಬಿಡು, ಯಾಕೆ ಮಾತಾಡ್ಸೋಣ? ಏನು ಎಷ್ಟು ದಿವಸ ಅಂತ ನಾವು ಬಂದಾಗಿಂದ ಬರೀ ಅವ್ರ ಮೇಲೆ ಹಿಂಗೆ ಮಾಡೋದೇ ಆಯಿತು. ನೀವು ಅಮ್ಮನ ಮಾತು ಕೇಳ್ಕೊಂಡು ನೀನು ಅಮ್ಮನ ಮಾತು ಕೇಳ್ಕೊಂಡು ಹಿಂಗೆ ಕೇಣಿ ಕಿತಾಪತಿ ಮಾಡಬೇಡ. ಏನು ಯಾರಿಂದ ಯಾರೇನು ಕೊಡಂಗಿಲ್ಲ. ಇವತ್ತು ಇರ್ತೀವಿ, ನಾಳೆಗೆ ಹೋಗ್ತೀವಿ. ನಾನು ಗಾಡಿಗೆ ಹೋಗ್ತೀನಿ. ನಾನು ಹಿಂಗೆ ಡ್ರೈವಿಂಗ್ ಕೆಲಸ ಮಾಡಬೇಕಾದ್ರೆ ಎಲ್ಲಿ ನನಗೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇರೋವರೆಗೂ ನಾನು ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಇರೋವರೆಗೂ ಚೆನ್ನಾಗಿರ್ಬೇಕು ಅಷ್ಟೇ. ಇಲ್ಲಿಗೆ ಬಂದಾಗಿಂದ ಊರಿಗೆ ಬಂದಾಗಿಂದನೂ ಬರೀ ಅವ್ರ ಮೇಲೆ ಹಠ ಸಾಧಿಸಿರೋದೇ ಆಗೈತಿ. ಅದಕ್ಕೇ ನಾನು ಮಾತಾಡಿಸ್ತೀನಿ. ಅವರೆಲ್ಲ ಮಾತಾಡಿಸ್ತಾರೆ ನನ್ನ. ಈ ನಡುವೆ ಮಾತಾಡಿಸ್ತೀನಿ ಅವ್ರನ್ನೆಲ್ಲ. ಮಾತಾಡಿಸ್ಬೇಡ ನೀನು. ಯಾಕೆ ಮಾತಾಡ್ಸೋದು? ಹಾಂ, ಈಗ ಬೇಕಾಗ್ಯವ್ರು ಅತ್ತೆರೆಲ್ಲ. ನನಗೆ ಒಂದು 50,000 ರೂಪಾಯಿ ದುಡ್ಡು ಹೊಂದಿಸಿ ಕೊಡೋಕ್ಕಾಗಲ್ಲ ಅಂತಂದರೆ ಈಗೆಲ್ಲ ಅತ್ತೆರ್ನೆಲ್ಲ ಮಾತಾಡಿಸ್ತಾ ಇದೆಯಾ? ಅಬ್ಬಾ ಅಬ್ಬಾ ಅಬ್ಬಾ. ಏನು ಮರಯ್ಯ? ಹಾಂ, ಅಲ್ಲ ಅತ್ತೆರ್ನ ಮಾತಾಡಿಸ್ತೀಯ ಅಂತಂದರೆ ಏನಿರ್ಬೋದು? ಯಾಕೆ ಮಾತಾಡಿಸ್ತೀಯ? ಹಾಂ, ಇಷ್ಟು ದಿವ್ಸ ಮಾತಾಡಿಸ್ತಿಲ್ದಾರ್ನ ಈಗ ಯಾಕೆ ಅತ್ತೆರ್ನ ಮಾತಾಡಿಸ್ತೀಯ? ಮಾನ ಮರ್ಯಾದೆ ಇಲ್ದಾಳೆ. ಸರಿಯಾಗಿ ಮಾತಾಡು. ಏನು ಹಂಗೆ ಮಾತಾಡ್ತಾ ಇದೀಯಾ? ಅತ್ತೇರ್ನ ಯಾಕೆ ಮಾತಾಡಿಸ್ತೀಯ ಅಂತಂದರೆ, ಏಯ್ ಅವ್ರ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ಏನು ನೀನು ಹಿಂಗೆ ಒಂಥರ ಮಾತಾಡ್ತಾ ಇದೆಯಲ್ಲ. ನೆಟ್ಟಿಗೆ ಮಾತಾಡೋದು ಕಲಿ. ನಾನು ಎಲ್ಲರ ಜೊತೆ ಚೆನ್ನಾಗಿರಬೇಕು, ಮಾತಾಡಿಸ್ಬೇಕು ಅಂತೇಳಿ ನಾನು ಒಳ್ಳೆತನದಿಂದ ನಾನು ಮಾತಾಡ್ಸಕ್ಕೆ ಹೋಗ್ತಾ ಇರೋದು. ನಿನಗೇನು ಬಂದೈತಿ ಹಂಗೆ ಮಾತಾಡ್ತಾ ಇದೆಯಾ? ಏನು ಬಿಡ, ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಮಾತಾಡ್ಸೆ. ಹಾಂ, ಈಗ ಅವ್ರೇನು ನಮಗೆ ಕೊಡೋಂಗಿಲ್ಲ, ಅವ್ರೇನು ನಾವು ನಮ್ದೇನು ಕೇಳಿಲ್ಲ, ಅವ್ರೇನು ನಮಗೇನು ಮೋಸ ಮಾಡಿಲ್ಲ. ಯಾವತ್ತೂ ನಮ್ಮ ಹತ್ರ ಒಂದು 50,000 ಲಕ್ಷ ಇಸ್ಕೊಂಡೇನು ಎತ್ತಾಕಿಲ್ಲ. ನಮ್ದೇನು ಯಾವುದೋ ನಮ್ಮದು ತಿಂದಿಲ್ಲ. ಸರಿನಾ? ನಾವು ಅಷ್ಟಕ್ಕೆ ಅವ್ರ ಮೇಲೆ ಯಾಕೆ ದ್ವೇಷ ಅನ್ನೋದು ಕಟ್ಕೋಬೇಕು? ಚೆನ್ನಾಗಿರ್ಬೇಕು ಬಿಡು. ನಾನು ಮಾತಾಡ್ಸೋದೆ. ನಾನು ಇನ್ಮೇಲಿಂದ ನಮ್ಮ ಜಯತ್ತೆ ಆಗಲಿ, ನಮ್ಮ ಶಾಂತತ್ತೆ ಆಗಲಿ, ನಮ್ಮ ಚಂದ್ರಮಾವ, ನಮ್ಮ ವರ್ಷ ಎಲ್ಲ ಲವ ಕುಶ ಆಗಿರ್ಬೋದು, ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ನೀವು ಹಿಂಗೆ ಇರ್ರಿ. ಒಮ್ಮೈನೂ ನೀನು ಹಿಂಗೆ ಇರ್ರಿ. ನನಗೀಗ ನಾವು ಸುಮ್ಮನೆ ನನಗೆ ಆಲೇ ಸಾಕಾಗ್ಬಿಟ್ಟೈತಿ. ಎಲ್ಲರ ಜೊತೆ ಚೆನ್ನಾಗಿರ್ಬೇಕಪ್ಪ ಅಂತೇಳಿ ನಾನು ಯೋಚನೆ ಮಾಡ್ಕೊಂಡು ನಾನೇ ಮಾತಾಡಿಸ್ಕೊಂಡು ಅಲ್ಲಿ ವಾರದಿಂದಲೂ ನಾನೇ ಮಾತಾಡಿಸ್ತೀನಿ. ಎಲ್ಲಾದರೂ ಸಿಕ್ಕಿದ್ರೆ ಅತ್ತೆ ಊಟ ಆಯ್ತೇನತ್ತೆ, ತಿಂಡಿ ಆಯ್ತೇನತ್ತೆ ಅಂತೇಳಿ ನಾನೇ ಮಾತಾಡಿಸ್ತೀನಿ. ನಾವೆಲ್ಲ ಮಾತಾಡಿಸ್ದಂಗಿರೋದು ನೀನು ಮಾತಾಡ್ಸೋದು. ಅವತ್ತೇನೋ ನಂಗೆ ಅಂದ್ಕೊಂಡೆ ಅಲ್ಲಾಸಿ ಬಂದ, ನಾನು ಇವ್ನು ಯಾಕೆ ಇಲ್ಲಾಸಿ ಬರ್ತಾನಪ್ಪ ಅಂದ್ಕೊಂಡೆ. ಅಲ್ಲ ಕಣ, ನೀನು ಯಾಕೆ ಮಾತಾಡ್ಸೋದು? ಅಲ್ಲ, ನೀನು ಯೋಚನೆ ಮಾಡ್ಬೇಕು ಪಾಪ. ನಮ್ಮಮ್ಮ ನನ್ನ ಹೆಂಡ್ತಿಯವರಲ್ಲ ನಾ ಎಷ್ಟು ಚಲವಾಗಿದ್ದಾರಲ್ಲ, ನಾನು ಹಿಂಗೆ ಮಾತಾಡ್ಸಿದ್ರೆ ಹೆಂಗೆ ಅಂತ. ಅಲ್ಲವಡೆ ಇರೋ ಅದಕ್ಕೆ ಮತ್ತೆ ನಮ್ಮ ಸದ್ರ ತಗೊಂಡು ಹೆಂಗೆ ಮಾತಾಡ್ತಾರೆ. ಅಮ್ಮ ಬಿಡಮ್ಮ, ನಿಂದು ಇವಳ್ದು ಬರೀ ಇದೇ ಆಯಿತು. ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅನ್ನೋ ಮನ್ಸಿರ್ಬೇಕು. ಅವ್ರು ಏನಮ್ಮ ಮಾಡ್ತಾರೆ ನಮಗೆ? ಹಾಂ, ಅಲ್ಲ ನೀನು ಹೇಳು, ಅವರಿಂದ ಏನು ತೊಂದರೆ ಆಗ್ತೈತೆ ಅವ್ರನ್ನ ಮಾತಾಡ್ಸೋದ್ರಿಂದ? ಇಲ್ಲಿಗೆ ಬಂದಾಗಿಂದ ನೀನು ಮನೆ ಹೆಣ್ಮಗಳು ಚೆನ್ನಾಗಿರ್ತೀನಿ ಎಂಬ ಒಂದು ಮಾತೇ ಇಲ್ಲ. ಯಾವಾಗಲೂ ಬರೀ ಇದೇ ಆಯಿತು. ನೀನು ಅವಳು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ. ನಾನು ಜಯ ಮಾತೇನಾಗಲಿ, ಶಾಂತ ಮಾತೇನಾಗಲಿ, ಪಾಪ ಶಾಂತ ಮಾತೆ ತುಂಬ ಒಳ್ಳೆಯವರು, ತುಂಬ ಒಳ್ಳೆಯವರು. ಚೆನ್ನಾಗಿ ಮಾತಾಡಿಸ್ತಾರೆ. ಚೆನ್ನಾಗಿ ಮಾತಾಡಿಸಿದ್ರೆ ಚೆನ್ನಾಗಿ ಮಾತಾಡಿಸ್ತಾರೆ. ಜಯ ಮಾತೆಯವರು ಒಳ್ಳೆಯವರು, ಚಂದ್ರಮಾವ ಅವರೆಲ್ಲ ತುಂಬ ಒಳ್ಳೆಯವರು. ನನಗೆ ತುಂಬ ಇಷ್ಟ ಆಯಿತು. ಇವಾಗ ಅವ್ರನ್ನ ಮಾತಾಡಿಸ್ಬೇಕಂತ ನಾನೇ ಮಾತಾಡಿಸ್ತಾ ಇದ್ದೀನಿ. ಅವರೇ ನಾನು ಮಾತಾಡಿಸ್ತಿರ್ಲಿಲ್ಲ, ನಾನೇ ನೀವು ವಾರದಿಂದಲೂ ಮಾತಾಡಿಸ್ತಾ ಇದ್ದೀನಿ. ನಾನು ನಿಮ್ಮ ಹತ್ರ ಹೇಳಿರಲಿಲ್ಲ ಅಷ್ಟೇ, ಇನ್ನೇನು ಕೇಳೋಣ ಅಂತ. ಇವತ್ತು ನೀವು ನೋಡಿದ್ದೀರಾ ನಾನು ಮಾತಾಡ್ಸಿರೋದನ್ನ, ಅದಕ್ಕೆ ಒಟ್ಟು ಹುರ್ಕೊಂಬ್ತಾ ಇದ್ದೀರಿ. ನಾನಂತೂ ಮಾತಾಡ್ಸೋದೆ ನಾನು ಚೆನ್ನಾಗಿರೋದೇ ಕಣಮ್ಮ. ನಾನು ಅವ್ರ ಜೊತೆ ಎಲ್ಲ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರ್ತೀನಿ ಅಷ್ಟೇ. ಏನು ಬಿಡು, ಯಾವಾಗಿಂದಲೂ ಬರೀ ಹಿಂಗೇನೆ. ಈಗ ಸಂಬಂಧಿಕರು ನಮಗಿನ್ನು ಯಾರು ಇದ್ದಾರೆ ಹೇಳು? ಅಜ್ಜಿ ಮನೆ ಅಂತ ಹೋಗಿ ಬರೋಕ್ಕೆ, ಅದು ಮಾವಾರ ಮನೆ, ನೆಂಟ್ರ ಮನೆ ಅಂತ ಹೋಗಿ ಬರೋಕ್ಕೆ ಇರೋದು ಅವ್ರ ಮನೆಯೇ. ಇನ್ಯಾ ಸಂಬಂಧಿಕರ ಮನೆಗೆ ಎಲ್ಲಿಗೆ ಹೋಗಂಗೆ ಇದ್ದೀವಿ? ಅವ್ರನ್ನೂ ದೂರ ಮಾಡ್ಕೊಂಡ್ರೆ ಬರೀ ಹಿಂಗೇನೆ ದ್ವೇಷ ಅಸೂಯೆ ಅನ್ನೋದು ಕಟ್ಕೊಂಡಿದ್ರೆ ಹಿಂಗೆ ಇರೋಕ್ಕಾಗುತ್ತಾ? ಇರೋಕ್ಕಾಗಲ್ಲ. ಎಲ್ಲ ಮರಿಬೇಕು. ಬರುತ್ತೆ ಫ್ಯಾಮಿಲಿ ಅಂದಮೇಲೆ ಒಂದು ಜಗಳ ಅನ್ನೋದು ಬರುತ್ತೆ. ಸಂಬಂಧಿಕರ ನಡುವೆ ಏನಾದರೂ ಮುನ್ಸು ಮನಸ್ತಾಪ ಎಲ್ಲ ಬರೋದು ಸಹಜ ಅಷ್ಟೇ. ನಾನು ಇವಾಗ ನಮ್ಮ ಅಪ್ಪ ಇಲ್ದಾಗಿಂದ ನನ್ನ ಜವಾಬ್ದಾರಿ ತಗೊಂಡಾಗಿಂದ ನನಗೆಲ್ಲ ಬುದ್ಧಿ ಬಂದೈತೆ. ಯಾರ ಹತ್ರ ಎಲ್ಲ ಹೆಂಗಿರಬೇಕು, ಯಾರ ಜೊತೆ ಹೆಂಗಿರಬೇಕು ಅಂತೇಳಿ ನಾನು ಇವಾಗ ಬುದ್ಧಿ ಕಲ್ತ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿರ್ಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದುಬಿಟ್ಟೈತೆ. ನಾನು ಚೆನ್ನಾಗಿರ್ತೀನಿ ಕಣಮ್ಮ. ಮಾತಾಡಿಸ್ದೇ ಇಲ್ದವ್ರನ್ನೆಲ್ಲ ನಾನು ಮಾತಾಡಿಸ್ಕೊಂಡು ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಅಷ್ಟೇ. ನೀವು ಈಗ ನೀವಿಬ್ರು ಏನೋ ದುಡಿಯೋದು ಇಲ್ಲ, ದುಡಿಯೋಂಥವ್ರಿಗೆ ಪ್ರೋತ್ಸಾಹ ನೀಡೋದು ಇಲ್ಲ. ಬರೀ ಹಿಂಗೆ ಮಾಡ್ಕೊಂಬಂದ್ರಿ. ಸೌಮ್ಯ ಇದ್ದಾಳೆವಳು. ಸೌಮ್ಯ, ನೀನು ಫಸ್ಟ್ ಏನಾದ್ರೂ ನೀನು ಮನಸ್ಸಲ್ಲಿರೋದನ್ನ ತೆಗ್ದಾಕ್ಬಿಡು. ನೀನು ಅಮ್ಮನ ಮಾತು ಕೇಳ್ಬೇಡ.
ನೀನು ನಿನ್ನಿಂದಲೇ ಕಣೆ ನಾನು ಹಾಳಾಗಿದ್ದು ಸೌಮ್ಯ. ನೀನು ಒಂದು ದಿವಸನೂ ಕೆಲ್ಸಕ್ಕೆ ಹೋಗ್ತೀನಿ, ನಾನು ದುಡಿತೀನಿ, ನಾನು ತಂದ ನಾನು ಮಾಡ್ತೀನಿ ಅನ್ನೋ ಮಾತೇ ಇಲ್ಲ. ಬಂದಾಗಿಂದನೂ ನೀನು ಎಷ್ಟು ಸೋಂಬೇರಿಯಾಗಿದೆಯಾ ಅಂತ ಗೊತ್ತು. ಅವ್ರನ್ನೆಲ್ಲ ಮಾತಾಡ್ಸೋದ್ರಿಂದ ಏನಾಗಲ್ಲ. ನಾನೆಲ್ಲ ಮಾತಾಡಿಸ್ತೀನಿ. ನಾನು ಮಾತಾಡ್ಸೋದೇ ನಾನು ಚೆನ್ನಾಗಿರೋದೆಯ. ನೀವೇನಾದರೂ ಮಾಡ್ಕೊಳ್ಳಿ. ನೀನು ಹಿಂಗೆ ಮಾಡಿದರೆ ಪಾಪ ನಮಗೆ ಮರ್ಯಾದೆ ಕೊಡಲ್ಲ ಅವರು. ಏ ಬಿಡು ಇವ್ರದ್ದೇನು ಅಂತಾರೆ. ಒಬ್ರು ಮಾತಾಡ್ಸೋದು ಒಬ್ರು ಮಾತಾಡಿಸ್ದಂಗಿರೋದು ಮಾಡಿದರೆ ನಮಗೆ ಬೆಲೆ ಇರಲ್ಲ ಪಾಪ. ನಮಗೆ ಬೆಲೆ ಇಲ್ದಂಗೆ ಮಾಡ್ತೀಯ ನೀನು ಮಾತಾಡಿಸಿ. ಏನು ಬಿಡು ಅವ್ರ ಮಗನೇ ಮಾತಾಡಿಸ್ತಾನೆ ಅಂತಂದರೆ ಇವ್ರಿಗೆ ನಮ್ಗೆ ಇವ್ರಿಗೆ ಏನು ಬೆಲೆನೇ ಇಲ್ಲ ಅಮ್ಮಂಗೆ. ನನಗೂ ನನ್ನ ಸೊಸೆಗೆ ಅವ್ರು ಬೆಲೆನೇ ಕೊಡಲ್ಲ ಗೊತ್ತೇ. ಓ ಅವರು ಎಷ್ಟು ಸಾವುಕಾರಿಕೆ ಐತಿ ಅಂತ ಎಷ್ಟು ದಿಮಾಗ್ ತೋರಿಸ್ತಾರೆ. ಅವಳೂ ಎಲ್ಲ ಮರ್ತವಳೆ. ಇಬ್ರು ಅವ್ರ ಜಯಮ್ಮ ಶಾಂತಮ್ಮ ಇಬ್ರು ಮೊದಲಿಂದೆಲ್ಲ ಮರ್ತವ್ರೆ. ಮೊದಲಿಂದೆಲ್ಲ ನೆನಪು ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲನ. ಮೊದಲಿಂದೆಲ್ಲ ನೆನಪಿಲ್ಲ ಅಂತಾರನು ಮಾತಾಡಿಸ್ತೀನೋ. ನಮಗೊಂದು ದಿವಸನೂ ನಮ್ಮ ಕಷ್ಟಕ್ಕೆ ಆಧಾರಲ್ಲ. ಮನೆ ಹೆಣ್ಮಗಳು ಅಂತ ಬಾರಮ್ಮ ನೀನು ಅಂತ ಒಂದು ಕೋಳಿ ಸಾರು ಮಾಡಲಿ, ಒಂದು ಒಬ್ಬಟ್ಟು ಮಾಡಲಿ, ಏನಾನ ಒಂದು ಕರ್ದಿಕ್ತಾರಲ್ಲ. ಯಾರನ್ನ ಕಡೆಗ್ಲಾರನ್ನ ಲೊಸ್ಮಕ್ನಂತಾರನ ಅವ್ರನ್ನೂ ಇದು ಮಾಡ್ತಾನೆ ಹೊರ್ತನು ನಮ್ಮಂತಾರನ್ನ ಯಾವತ್ತು ಇದು ಮಾಡಲ್ಲ. ಅವಳು ಶಾಂತ ಮೇವಟ್ಟು ಇದು ಮಾಡ್ತಾಳೆ. ಲೊಸ್ಮಕ್ಕ ಅಂತ ನೆಕ್ಕೆಂತಾಳೆ. ನಮ್ಮಂತಾಳನ್ನ ಮನೆ ಹೆಣ್ಮಗಳನ್ನ ಒಂದು ದಿವ್ಸನ ನನ್ನ ಮಗನಾಗ ನನ್ನಾತು, ನನ್ನ ಸೊಸೆನಾತು, ನನ್ನ ಮಗನಾತು, ನನ್ನ ಮೊಮ್ಮಗನಾತು ಓಸಾರ್ನ ಒಂದಿನ ಕರ್ಕೊಂಡೋಗಿಂದ ನಂಬಕ್ಕಿಕ್ಕ್ಯಾರ ಹಿಂಗೆ ಕೇಳೋ ಅವ್ರ ಹಣೆ ಬರೋಕ್ಕೆ. ಕೇಳು ಅವ್ರ ಹಣೆ ಬರೋಕ್ಕೆ ಏನು ಮಾಡ್ಯಾರ ನಮಗೆ ಅಂತ. ಸೊ ಅದೆಲ್ಲ ನಿಮ್ಮ ಮರ್ಯಾದೆ ಅದು ಇದು ಅಂತ ನೀವು ಲೆಕ್ಕ ಹಾಕ್ಯಂಗೆ ಕೂಕೊಂಡ್ರೆ ಜೀವನ ಪರ್ಯಂತ ನೀವು ಹಿಂಗಿರೋದೆ ಕಣಮ್ಮ. ನಮಗೆ ತಲೆ ತಿನ್ನಬೇಡ್ರಿ ನೀವು ಅಷ್ಟೇನಿ. ಹಿಂಗೆ ಇರ್ರಿ. ಅದೆಲ್ಲ ಲೆಕ್ಕ ಹಾಕ್ಕೊಂಡು ನೀವು ಜೀವನ ಪರ್ಯಂತ ಹಿಂಗಿರೋದೆ. ನಿಮ್ಮ ಮನೆಗೆ ಬರೋದು ಬೇಡ ಮಂಗ. ಅವತ್ತು ನಿಮ್ಮ ಇದ್ರಾಗಿ ಏನು ತಲೆ ಕೆಡಿಸ್ತಾಳೆ ಸೌಮ್ಯ ಅಂತನೂ ರಾಮ. ಇಂಥ ಮಾಡ್ಕೊಂಡು ಬರೀ ಇಂಥ ಮಾಡ್ಕೊಂಡು ಕೂಕಾಡ್ರಿ. ನಾವು ನಾಲ್ಕಂತೆ ದುಡಿಯ ನಂಬಲ್ಲಿ ಹೋಗೊಂದು ರೂಪಾಯಿ ಸಿಕ್ತಂದಿಲ್ಲ. ಇಷ್ಟು ದಿವಸ ಆಗೈತೆ ಬರೀ ಯಾರೋ ದುಡ್ದಾಕಿರೋ ಕುಕ್ಕಂಡು ತಿಂದ ನೋಡಿದೆ ಒಬ್ಬೊಬ್ಬ ಇಲ್ಲದ್ದು ಹೇಳ್ಕೊಟ್ಟಾರ ನಮ್ಮ ಅಯ್ಯಪ್ಪಗೆ. ಮತ್ತೆ ಇಬ್ರು ಹೋಗಿ ಸರಿಯಾಗಿ ಹೇಳ್ಬರ್ಬೇಕಣಂತೆ. ಯಾಕೆ ಕುಂಬ್ಳಕ್ಕ ಹಿಂಗೆ ಸಿಟ್ಟಾಗಿ ಹೋಗ್ತಾನೆ ನೋಡಮ್ಮ. ಅಜ್ಜಯ್ಯನ ಶಾಂತಿ ಯಾಕಮ್ಮ ಮಾತಾಡಿಸ್ಬೇಕು ನನ್ನ ಮಗನ್ನ? ನಾ ಮಾತಾಡ್ಸಲ್ಲ ಅಂದಮೇಲೆ ಅವ್ರು ಯಾಕೆ ಮಾತಾಡಿಸ್ಬೇಕು? ಮಾತಾಡಿಸ್ತಿದ್ರಂತೆ. ಅದಕ್ಕೆ ಇವಳು ಬಂದು ಹಂಗಂದ್ಲು. ಸುಮ್ಕಿರ್ ಕೇಳೋಣ ಬಂದಾಗ ಅಂತಂದೆ. ಅಲ್ಲ ಹೋಗಿ ಅವ್ರನ್ನ ಮಾತಾಡ್ಸೋದು ನೋಡು. ಅವ್ರ ತಗೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿ ಇದ್ದಾನಂತೆ. ನಾವು ಮಾತಾಡಿಸ್ದಂಗಿರೋದು ಇವ್ನು ಮಾತಾಡ್ಸೋದು ನಮಗೆ ಬೆಲೆಗಾರೋ ಕಮ್ಮಿ ಆಗಲ್ಲೇನಮ್ಮ? ಅದಕ್ಕೆ ಹೇಳಿರೆ ಹೆಂಗೆ ಆಡ್ತಾನೆ. ಗೇರಿ ಬಿಡು. ನೀವು ಮಾತಾಡಿಸ್ಲಿಲ್ಲ ಅಂದ್ರೆ ಏನಂತೆ ಅವನನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾನಲ್ಲ. ಬಿಡತ್ತ ಅವನಿಗೆ ಇಷ್ಟ ಆಗೈತೆ ಮಾತಾಡಿಸ್ತಾನೆ. ಮಾತಾಡಿಸ್ಕೊಡ್ದು ಅವ್ರಿಗೆ ಏನು ದೌಲತ್ ಗೊತ್ತೇ? ಶಾಂತಮ್ಮಂಗಿರುವಾರ ಎಮ್ಮಂಗೆ ಏನು ಸೌಕಾರಿಕೆ ಐತೆ. ನನ್ನ ಮಕ್ಕಳೆಲ್ಲ ಕೆಲಸದಾಗ ಇದ್ದಾರಂತ ಏನು ದೌಲತ್ ಮಾಡ್ತಾಳ ಅಮ್ಮ. ನಾವು ಇಷ್ಟು ದಿವಸ ಆಗೈತೆ ಅವ್ರ ಮನೆ ಬಕ್ಲಕ್ಕೆ ನಾನು ಯಾವತ್ತೂ ಹೋಗಿಲ್ಲಪ್ಪ. ನಾನು ಏನಕ್ಕೂ ಹೋಗಿಲ್ಲ. ನಾನು ಯಾವತ್ತೂ ಅವ್ರ ಮನೆ ಬಕ್ಲಕ್ಕೆ ಯಾವಾಗಲೂ ಒಂದೆರಡು ದಿನ ಹಂಗೆ ಹೋದೆ. ಆಮೇಲೆ ತಿರ್ಗಿ ಅವ್ರ ಬುದ್ಧಿ ಏನು ಅಂತ ಗೊತ್ತಾಯ್ತು. ನಾವು ಚೆನ್ನಾಗಿರ್ಬೇಕು ಅಂತ ಹೋದ್ವಿ ನಾನು ಮತ್ತೆ ಅವಾಗ ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೋಗಿದ್ದಕ್ಕೆ ತಿರ್ಗಿ ಮತ್ತೆ ಹಂಗೆ ಮಾಡಿರು. ಏನು ಬಿಡು ಇವ್ರಿಗೆ ಯಾತು ಇಲ್ಲ ಸುತ್ತರ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂತೇಳಿ ನಮ್ಮನ್ನ ಏನೋ ಒಂಥರ ಸದರ ತಗೊಂಡು ಏನೋ ಒಂಥರ ಕೇವಲವಾಗಿ ಮಾತಾಡ್ತಾರೆ. ಕೇವಲವಾಗಿ ನೋಡ್ತಾರೆ ನಮ್ಮನ್ನು. ನಮಗೊಂಥರ ಮರ್ಯಾದೆನೇ ಕೊಡಲ್ಲ. ಆ ರೀತಿ ಮಾಡ್ತಾರೆ. ಅಷ್ಟು ನಮ್ಮ ಮೇಲೆ ಇದನ್ನು ಮಾಡ್ತಾರೆ ಗೊತ್ತೇ. ಅವ್ರ ಹತ್ರ ಒಳ್ಳೆ ಬುದ್ಧಿ ಇಲ್ಲ. ಕೇಣಿ ಕಿತಾಪತಿ ಅವ್ರ ಹತ್ರ ಇರೋದಂಥ ಬುದ್ಧಿ ಇಲ್ಲ ಅವ್ರ ಹತ್ರ. ಹೇಳು ಅವ್ರು ಒಳ್ಳೆಯವರಲ್ಲ. ಅವರು ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ಅವರು ನೋಡು ಇಲ್ಲದೆಲ್ಲ ಹೇಳ್ಕೊಟ್ಟವ್ರು ಅಲೇನೆ. ನಿಮ್ಮಮ್ಮ ಹೆಂಗೆ ಅದಕ್ಕೆ ನನ್ನ ಗಂಡ ಹಿಂಗೆ ಯಾವತ್ತೂ ನನ್ನ ಮೇಲೆ ಸಿಟ್ಟಾಗ್ದಿಲ್ದಾನು ಇವಾಗ ಸಿಟ್ಟಾಗ್ತಾನೆ. ಈಗ ಅತ್ತೆರು ಅಂತ ನೆಕ್ಕಿ ಅಂತಾನೆ. ಅತ್ತೆರ್ಗೂ ಈ ಅಪ್ಪು ಏನಮ್ಮ ಸಂಬಂಧ? ಏನೋ ಮಾತಾಡಿಸ್ತಾನೆ ಬಿಡ್ರ ಅಂತ ಹೋಗ್ಲಿ. ಯಾಕೆ ಇಲ್ಲ ಮಾತಾಡಿಸ್ಕೊಡ್ದು ಅವರು. ನನ್ನ ಮಗನ ಯಾಕೆ ಮಾತಾಡಿಸ್ಬೇಕು? ಅವರು ಮಾತಾಡಿಸ್ಬಾರ್ದು. ಇಲ್ಲದ್ದು ಹೇಳ್ಕೊಡ್ತಾರೆ. ಅದಕ್ಕೆ ಕಣೆ ಆಲೇನೇನ ಮನೆಗೆ ಹಿಂಗೆ ಗುದ್ದಾಟ ಕಿತ್ತಾಟ. ನನ್ನ ಮಗ ಚೆನ್ನಾಗಿ ದುಡ್ಕೊಂಡು ತಂದಾಕ್ತಾರಲ್ಲ ಆರಾಮಾಗಿ ಕೂಕೊಂಡು ಇರ್ತಾರಲ್ಲ ಮನೆಯಾಗೆ. ಹೋಗಲ್ವಲ್ಲ ಹಸಿಕೆಲ್ಲ ಕುಲಿಪಾಲಿ ಹೋಗಿ ಬಿಸ್ಲಾಗೆ ಕಷ್ಟಪಡಂಗಿದ್ರೆ ಅವಾಗೊಂಥರ ಖುಷಿ ಆಗೋದು. ಚೆನ್ನಾಗಿದ್ದಾರಪ್ಪ ಮನೆಯಾಗೆ ಚೆನ್ನಾಗಿದ್ದಾರೆ ಅಂತ ಖುಷಿ ಪಡೋರು. ಇವಾಗ ನಾವು ಮನೆಯಾಗೆ ನಾನು ನನ್ನ ಸೊಸೆ ಚೆನ್ನಾಗಿದ್ದೀವಲ್ಲ ಉಂಡ್ಕೊಂಡು ತಿನ್ಕೊಂಡು. ಅದಕ್ಕೇನೆ ನೀವು ಬೇರೆ ನನ್ನ ಮೊಮ್ಮಗನ ಮದುವೆ ಮಾಡಿವಲ್ಲ ಅದಕ್ಕೆ ಒಟ್ಟೂರಿ. ಅವಳು ಜೈ ಅಂತಾಳು ಒಟ್ಟುರ್ಕಿ ಅವಳು. ಒಟ್ಟುರ್ಕಿ ಜೈ ಅವಳು ಅಂತಾರ ಏನಮ್ಮ. ಈಗ ನಾವು ಹೇಳೋಕ್ಕಾಗಲ್ಲ. ಅದೆಲ್ಲ ನೀವು ಮಾತಾಡ್ಕೋಬೇಕು. ನಿಮ್ದು ಏನಾಯ್ತಾ? ಅದೇ ಚೆನ್ನಾಗಿರೋಣಂತ ನಾನು ನೋಡಿದೆ ಅಂದ್ರೆ ನೆನ್ನೆ ಸಹ ಮಾತಾಡಿಸ್ತಿದ್ದ. ಅತ್ತೆ ಉಂಡ್ರೇನತ್ತೆ ಅಂತೇಳಿ ಎಲ್ಲ ಮಾತಾಡಿಸ್ತಿದ್ದ. ಅವರಿಬ್ರು ಏನು ಮಾತಾಡಿಸ್ತಾನೆ ಹಂಗೆ ಇವಾಗ. ಬಾಬಾ ನಾವಾನೇ ನೋಡಿದ್ದೀವಿ ಅವರಿಬ್ರು ಮಾತಾಡ್ಸೋದು ಎಲ್ಲ ಮಾಡ್ತಾ ಇದ್ದಾನೆ. ನಾನೇ ಸುಮ್ಕಿರಲ್ಲ ನೋಡು. ಎರಡರಕ್ಕೊಂದಾಗ ತಕ್ಕ ಬಿಡಲ್ಲ. ಇಲ್ಲಾಂದ್ರೆ ಅವ್ರನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿರಲಿ, ಇಲ್ಲ ನನ್ನ ಮಾತಾಡಿಸ್ಲಿ. ನಾವು ನೋಡತಕ್ಕ ನೋಡ್ತೀವಿ. ನಾವು ಬಿಡು ಅಂತ ಈ ಸರ್ಸುದಾಸಿ ಇಂಥ ಗಂಡಂತ ನಾನು ಆಗತ್ತೆ ಕಪ್ರ ಮಾಡಿದ್ದೀನಿ. ಇನ್ನೊಬ್ಳು ಅವಳನಾಗಿದ್ರು ಇರ್ತಿರ್ಲಿಲ್ಲ. ಬಿಟ್ಟು ಅದೇ ಓಡೋಗಾರು. ಅದನ್ನ ಹೇಳಿರಿ ಮರ್ಯಾದೆ ಉಳಿಯಲಿ ಅಪ್ಪಂದು. ಏನೋ ತಿಳ್ಕೊಬಿಟ್ಟವನಿ ಮಾತಾಡಿಸ್ಕೊಡ್ದು ಅಂತ ಹೇಳಿ ನಾನು ಮತ್ತೆ ಇಬ್ಬರು ರೊಚ್ಚಿಗೆ ಬಿಟ್ಟಿದ್ದೀವಿ. ಅವ್ರನ್ನ ಯಾಕೆ ಮಾತಾಡಿಸ್ಬೇಕು ಮಾತಾಡಿಸ್ಬಾರ್ದು ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ನಾನು ಮತ್ತೆ ಮಾತಾಡಿಸ್ಬಾರ್ದು. ನಮಗೆ ಬೆಲೆ ಗೌರವ ಇರಲ್ಲ. ನಮ್ಮ ಮತ್ತಿಗೆ ಬೆಲೆ ಕೊಡಲ್ಲ ಅವರು. ಮಾತಾಡಿಸ್ಕೊಡ್ದು. ಈಗೇನು ಯಪ್ಪ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಅಂತ ಇರೋ ಅಂಥದ್ದು ಏನು ಬೇಕಾಗಿಲ್ಲ. ಮೊದಲಿಂದ ಇಲ್ಲದ್ದು ಈಗೇನು ಬೇಕಾಗಿಲ್ಲ ನಮಗೆ. ನಾನು ಯಾವತ್ತಿ ಎಂಥ ಸಂದರ್ಭ ಬಂದೈತಿ ಅಂತಂದ್ರೆ ನಾವು ಅವ್ರ ಮನೆ ಬಾಕ್ಲಕ್ಕೆ ಹೋಗಿಲ್ಲ ಸುತ್ತಾರ್ಕೊಂಡು. ನೋಡ್ತಾ ಇರಿ. ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.